ಮತ್ತು ಯಶಸ್ಸಿನ ಗುಟ್ಟು ಏನು ಅನ್ನೋದನ್ನು ಈಗ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಅಧ್ಯಯನ ಪೂರ್ವ ಸಿದ್ಧತೆಗಳು, ಮಿದುಳಿನ ಕಾರ್ಯವೈಖರಿ, ಅಧ್ಯಯನದ ವೈಜ್ಞಾನಿಕ ವಿಧಾನ, ಈ 3 ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಬಂದಿದ್ದೇನೆ. ಈಗ ನಾನು ಹೇಳೋದು SSLCಯನ್ನು ಉದಾಹರಣೆ ತಗೊಂಡು ಹೇಳ್ತೇನೆ. ಆದರೆ ಈ ಸೂತ್ರ ಏನಿದೆ, ಪ್ರಿನ್ಸಿಪಲ್ ಏನಿದೆ, ಅದು ಯಾವುದೇ ಕೋರ್ಸಿಗೆ ಬೇಕಾದರೂ ಅನ್ವಯ ಆಗುತ್ತೆ. ಏನು ಹಾಗಂದರೆ, ಮೊದಲನೇದು ಏನಿದೆ, ಅಧ್ಯಯನ ಪೂರ್ವ ಸಿದ್ಧತೆಗಳು ಅಂತ ಹೇಳುತ್ತೆ, ಪ್ರೀ ಸ್ಟಡಿ ಪ್ರಿಪ್ರೇಷನ್ಸ್. ಏನು ಹಾಗಂದರೆ, SSLC ಯಾವಾಗ ಆರಂಭವಾಗುತ್ತೆ? ಜೂನ್ ತಿಂಗಳಲ್ಲಿ, ಹೌದಾ? ಸ್ವಲ್ಪ ಬೇಗ ಆರಂಭ ಆಗುತ್ತಾ? ನಿಮ್ಮ ಸ್ಕೂಲಲ್ಲಿ ಮಾಡ್ತಾರಾ? ಒಳ್ಳೆಯದು. ಆದರೆ ರೂಲ್ ಇರೋದು ಏನಂದರೆ ಜೂನಿಂದ ಆರಂಭವಾಗಬೇಕು ಅಂತ. ನೀವು ಜೂನ್ನಲ್ಲಿ ನಾನು SSLCಗೆ ತಯಾರಾಗ್ತೇನೆ ಅಂದರೆ ತಪ್ಪಾಗುತ್ತೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪ್ರಿಪರೇಷನ್ಸ್ ಶುರು ಮಾಡಬೇಕು. ಗೊತ್ತಾಯ್ತಾ? ಜೂನ್ನಲ್ಲಿ ಸ್ಕೂಲ್ ಶುರುವಾಗುತ್ತೆ ಅಂದರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪ್ರಿಪರೇಷನ್ಸ್ ಶುರು ಮಾಡಬೇಕು. ಏನು ಪ್ರಿಪರೇಷನ್ ಶುರು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ನೋಡೋಣ. ಅಧ್ಯಯನದ ಪೂರ್ವ ಸಿದ್ಧತೆಗಳು ವರ್ಷದ ಆರಂಭದಲ್ಲಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇದನ್ನು ಮಾಡಬೇಕು. ಏನು ಮಾಡಬೇಕು, ಸಿದ್ಧತೆ ಹೇಗೆ ನಡೆಸಬೇಕು ಅಂತ ಕೇಳ್ತಂದರೆ, ಮೊದಲಿಗೆ ನಿಮ್ಮ ವಾರ್ಷಿಕ ಅಧ್ಯಯನದ ಹೊರೆಯನ್ನು ತಿಳಿದುಕೊಳ್ಳಿ. ನಿಮ್ಮ ಆ್ಯನ್ಯುಯಲ್ ವರ್ಕ್ಲೋಡ್ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಓದಬೇಕಾಗಿದೆ, ಅರ್ಥವಾಯ್ತಾ? ಎಷ್ಟು ಓದಬೇಕಾಗಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ಪರೀಕ್ಷಾ ನೀಲನಕ್ಷೆ ಮತ್ತು ಅಂಕ ವಿತರಣೆ, ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್, ಬ್ಲೂ ಪ್ರಿಂಟ್ ಅಂಡ್ ಮಾರ್ಕ್ಸ್ ಅಲಾಟ್ಮೆಂಟ್ ಹೇಗಿರುತ್ತೆ ಅದನ್ನು ತಿಳ್ಕೋಬೇಕು. ಅದಾದ ಮೇಲೆ ನೀವು ತಿಳ್ಕೋಬೇಕಾದದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸೋದು, ಮಾದರಿ ಉತ್ತರಗಳನ್ನು ಸಂಗ್ರಹಿಸೋದು ನಿಮ್ಮ ಕೆಲಸ. ಈ 4 ಪ್ರಿಪ್ರೇಷನ್ಸನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಈಗ ಆ್ಯನ್ಯುಯಲ್ ವರ್ಕ್ಲೋಡ್ ಅಂತ ಹೇಳಿದ್ರಲ್ಲ, ಇದನ್ನು ತಿಳ್ಕೊಳ್ಳೋದು ಹೇಗೆ? ಪಠ್ಯಪುಸ್ತಕವನ್ನು ತಗೊಂಡು ನೋಡ್ತು ಅಂದರೆ ಅದರಲ್ಲಿ 176 ಪುಟಗಳನ್ನು ಓದಬೇಕು ನೀವು. ಈಗ ಚೇಂಜ್ ಆಗಿದೆಯೋ ಏನೋ ಟೆಕ್ಸ್ಟು. ನಾನು ಈ ಪ್ರಿಪ್ರೇಷನ್ ಮಾಡಿದಾಗ ಈ ಪವರ್ ಪಾಯಿಂಟು ಇಷ್ಟು ಪೇಜಸ್ ಇತ್ತು, ಎಷ್ಟಾದರೂ ಇಟ್ಕೊಳ್ಳಿ ಪೇಜಸ್ಸು, ಅದನ್ನು ಬರ್ಕೊಳ್ಳಿ ನೀವು ಅಷ್ಟೇ. ಕನ್ನಡದಲ್ಲಿ 176 ಪುಟ, ದ್ವಿತೀಯ ಭಾಷೆ ಇಂಗ್ಲೀಷಲ್ಲಿ 212, ಹಿಂದಿಯಲ್ಲಿ 210, ಗಣಿತ 176, 190, 146, 138, 168, 154 ಎಲ್ಲವನ್ನು ಕೂಡಿದ್ರೆ 1500 ಪುಟಗಳನ್ನು, 570 ಪುಟಗಳನ್ನು ಓದಬೇಕು ನೀವು. ಎಲ್ಲಿ? SSLC. ಈ ವರ್ಕ್ಲೋಡ್ ಒಂದು ವರ್ಷದಲ್ಲಿ ಇಷ್ಟು ಪೇಜಸ್ ಓದಬೇಕು. ಇದು ನಿಮಗೆ ಯಾವಾಗ ಗೊತ್ತಾಗಬೇಕು? ಏಪ್ರಿಲ್ ಅಥವಾ ಮೇ ತಿಂಗಳಲ್ಲೇ ಗೊತ್ತಾಗಬೇಕು, ಜೂನ್ನಲ್ಲ. ಓಕೆ? ಸೇಮ್ ಪ್ರಿನ್ಸಿಪಲ್ಲು ನೀವು PUCಗೂ ಅಪ್ಲೈ ಮಾಡಿ, ಮೆಡಿಕಲ್ಗೂ ಅಪ್ಲೈ ಮಾಡಿ, ಇಂಜಿನಿಯರಿಂಗು, IAS ಯಾವುದೇ ಎಕ್ಸಾಮ್ ಆಗಲಿ, ಮೊದಲು ನಿಮ್ಮ ವರ್ಕ್ಲೋಡ್ ಏನು ಅಂತ ತಿಳ್ಕೋಬೇಕು. ಕ್ಲಿಯರ್? ಆ ನಂತರ ಏನು ಮಾಡಬೇಕು? 1570 ಪುಟಗಳನ್ನು ಎಷ್ಟು ದಿನಗಳಲ್ಲಿ ಓದಬೇಕಾಗಿದೆ? ಇಡೀ ವರ್ಷ ಸಿಗಲ್ಲ ನಿಮಗೆ ಓದೋಕ್ಕೆ. ಸಿಗುತ್ತಾ? ಇಡೀ ವರ್ಷ ಸಿಗಲ್ಲ. ಸ್ಕೂಲ್ ಶುರುವಾಗೋದು ಜೂನ್ನಲ್ಲಿ, ಲೆಕ್ಕ ಹಾಕಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, 9 ತಿಂಗಳು. ಒಂದು ತಿಂಗಳಿಗೆ ಸರಾಸರಿ 30 ದಿನ. 9 3 27, 270 ದಿನದಲ್ಲಿ ನೀವು 1570 ಪುಟಗಳನ್ನು ಓದಬೇಕಾಗಿದೆ. ಅರ್ಥವಾಯ್ತಾ? ಆದರೆ ತಮಾಷೆ ಏನು ಅಂದರೆ
ಈ 270 ದಿನಗಳು ನಿಮಗೆ ಸಿಗಲ್ಲ ಓದೋದಕ್ಕೆ. ಯಾಕೆ ಸಿಗಲ್ಲ ಅನ್ನೋದಕ್ಕೆ ಉತ್ತರ ನೋಡೋಣ. ಈ ಭಾನುವಾರಗಳನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಒಂದು ತಿಂಗಳಿಗೆ ಸರಾಸರಿ 4 ಭಾನುವಾರ ಅಂದರೆ 36 ಆಯಿತು. ರೌಂಡ್ ಫಿಗರ್ ಮಾಡಿ 40 ದಿನ ತೆಗೆದು ಪಕ್ಕಕ್ಕೆ ಇಟ್ಬಿಡೋಣ. ನಿಮ್ಮ ಹತ್ರ ಉಳಿದದ್ದೆಷ್ಟು? 230 ದಿನಗಳು ಹುಡುಕು. ಈ ಹಬ್ಬ ಹರಿದಿನಗಳು ಬರುತ್ತೆ. ದೀಪಾವಳಿ ಹಬ್ಬದ ದಿವಸ ಯಾರು ಕೂತ್ಕೊಂಡು ಓದ್ತಾರೆ? ಪಟಾಕಿ ಹೊಡಿಬೇಕು ಅವತ್ತು. ಚೌತಿ ಹಬ್ಬದ ದಿವಸ ಎಲ್ಲ ಮನೆಗಳಲ್ಲಿಟ್ಟಿರೋ ಗಣೇಶನ ನೋಡ್ಕೊಂಡು ಬರಬೇಕು. 108 ಗಣೇಶ ನೋಡೋವರೆಗೂ ನಾವು ಊಟ ಮಾಡ್ತಿರ್ಲಿಲ್ಲ. ಯಾರು ಕೂತ್ಕೊಂಡು ಓದ್ತಾರೆ ಅವತ್ತು? ಹಾಗಾಗಿ 15 ದಿನಗಳನ್ನು ತೆಗೆದು ಬಿಡೋಣ. ಸೊ 230ರಲ್ಲಿ 15 ದಿನ ತೆಗೆದುಬಿಟ್ರೆ ಉಳಿಯೋದು 215 ದಿನಗಳು. ಎಮರ್ಜೆನ್ಸಿ ಅಂತ ಒಂದು 15 ದಿನ ತೆಗೆದಿಡೋದು ಒಳ್ಳೆಯದು. ಮೈ ಹುಷಾರು ತಪ್ಪೋಯ್ತು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಯಿತು, ಮನೆಯಲ್ಲಿ ಅಕ್ಕನ ಮದುವೆ, ಅಣ್ಣನ ಮದುವೆ, ಏನೋ ಒಂದು ಇರುತ್ತೆ, ಓದಕ್ಕಾಗಲ್ಲ. ಹಾಗಾಗಿ ಒಂದು 15 ದಿವಸ ಮೊದಲೇ ತೆಗೆದಿಟ್ಬಿಟ್ಟು ಉಳಿದ ದಿನಗಳಲ್ಲಿ ಓದುವ ಯೋಜನೆ ಹಾಕ್ಕೊಂಡು ವರ್ಷದ ಕೊನೆಯಲ್ಲಿ ಆ ಥರ ಎಮರ್ಜೆನ್ಸಿ ಏನೂ ಬರಲಿಲ್ಲಪ್ಪ ಅಂದರೆ ಆ 15 ದಿನಗಳನ್ನು ಓದೋದಕ್ಕೆ ಬಳಸ್ಕೋಬೋದು. ಮುನ್ನೆಚ್ಚರಿಕೆಯಿಂದ 15 ದಿನ ತೆಗೆದು ಪಕ್ಕಕ್ಕಿಟ್ಟರೆ ನಿಮ್ಮ ಹತ್ರ ಎಷ್ಟು ದಿನ ಉಳಿತೀಗ? ಬರೀ 200 ದಿನ ಉಳಿಯಿತು. ಈ 200 ದಿನಗಳು ಉಳಿದಾಗ ನೀವೇನು ಮಾಡಬೇಕು ಅಂದರೆ 1570 ಪುಟಗಳನ್ನು 200ರಿಂದ ಭಾಗಿಸಿದ್ರೆ ಒಂದು ದಿನಕ್ಕೆ ಎಷ್ಟು ಪುಟ ಓದಬೇಕು ಅನ್ನೋದು ಸಿಗುತ್ತೆ. ಸಿಗುತ್ತಾ ಇಲ್ವಾ? ಇದು ನಿಮ್ಮ ಡೈಲಿ ವರ್ಕ್ಲೋಡ್. ಸೊ ಡೈಲಿ ವರ್ಕ್ಲೋಡ್ ಮಿನಿಮಮ್ 8 ಪೇಜಸ್ ಓದಲೇಬೇಕು. ಅಯ್ಯೋ ಇವತ್ತಾಗಲ್ಲ ಸರ್, ನಾಳೆ ಓದ್ತೀನಿ ಅಂದರೆ ಏನಾಗುತ್ತೆ? 8 ಇದ್ದದ್ದು 16 ಆಗುತ್ತೆ. ಒಂದು ಸತ್ಯ ತಿಳ್ಕೋಬೇಕು ನಾವು. ಇವತ್ತಿನ ಊಟನ ಇವತ್ತೇ ಮಾಡಬೇಕಾ ನಾಳೆ ಮಾಡಬೇಕಾ? ಇವತ್ತಿನ ಊಟ ಇವತ್ತೇ ಮಾಡಬೇಕಲ್ವಾ? ಹಾಗಾಗಿ ಇವತ್ತಿನ 8 ಪುಟಗಳ ಓದನ್ನು ಇವತ್ತೇ ಮಾಡಿ ಮುಗಿಸೋಣ ಅಲ್ವಾ? ನಾಳೆ ಇಟ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ? 16 ಆಗ್ಬಿಡುತ್ತೆ. ಇನ್ನೂ ಒಂದು ದಿವಸ ಬಿಟ್ಬಿಟ್ರೆ ಬೆಳೀತಾ ಹೋಗುತ್ತದು ಹನುಮಂತನ ಬಾಲದ ತರಹ. ಹಾಗಾಗಿ ಒಂದು ಸತ್ಯ ನಾವೇನು ತಿಳ್ಕೋಬೇಕು ಅಂದರೆ ಆವತ್ತಿನ 8 ಪುಟಗಳನ್ನು ಆವತ್ತೇ ಓದಿ ಮುಗಿಸ್ಬೇಕು. ಯಾವ ಕಾರಣಕ್ಕೂ ಮುಂದಕ್ಕೆ ಹಾಕಬಾರ್ದು. ಒಪ್ಕೋತೀರಾ? ಸೊ ನಿಮ್ಮ ಆನ್ಯುವಲ್ ವರ್ಕ್ಲೋಡ್ ಗೊತ್ತಾಯಿತು, ನಿಮ್ಮ ಡೈಲಿ ವರ್ಕ್ಲೋಡ್ ಗೊತ್ತಾಯಿತು.